ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರಃ ಮಂಗಲಂ ಗರುಡಧ್ವಜಃ ಶ್ರೀರಾಮಂ ಹನುಮತ್ ಸೇವ್ಯಂ ಶ್ರೀಕೃಷ್ಣಂ ಭೀಮ ಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥ ಸಂಸೇವಿತಂ ಭಜೆ ಬ್ರಹ್ಮಾಂತಾಃ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ದ ಸಿರ್ಸಿ ಅರ್ಬನ್ ಬ್ಯಾಂಕ್ ಸಂಸ್ಥೆಯ ವತಿಯಿಂದ ಹೊಸದಾಗಿ ಸಿದ್ದಾಪುರ ಊರಿನಲ್ಲಿ ನೂತನ ಶಾಖೆಯನ್ನು ಆರಂಭ ಮಾಡುವ ಸಂದರ್ಭದಿಂದ ಪೂಜ್ಯ ಗುರುಗಳನ್ನು ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ವಿಜ್ಞಾಪನೆಯನ್ನು ಮಾಡಿ ಇಂದಿನ ದಿನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡಿರುವ ಬಗ್ಗೆ ಸಂತೋಷವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಬ್ಯಾಂಕಿಗೂ ಮತ್ತು ನಮ್ಮ ಮಠಕ್ಕೂ ಕೂಡ ಅನೇಕ ರೀತಿಯಾದ ಒಂದು ಸಂಬಂಧ ಇದೆ. ನಮ್ಮ ಮಠದ ಖಾತೆಯು ಕೂಡ ಶಿರ್ಸಿ ಅರ್ಬನ್ ಬ್ಯಾಂಕ್ನಲ್ಲಿ ಇದೆ. ಅದಲ್ಲದೆ ನಮಗೆ ಗೊತ್ತಿರುವ ಹಾಗೆ ಅಥವಾ MS ಪ್ರಭು ಅವರಿಗೆ ತಿಳಿದಿರುವ ಹಾಗೆ ಏನೋ ಒಂದು ಶೇರ್ ಹೋಲ್ಡರ್ದು ಕೂಡ ಏನೋ ಒಂದು ವಿಚಾರ ಬ್ಯಾಂಕ್ನಲ್ಲಿದೆ ಅಂತ ನಾವು ಕೇಳ್ಪಟ್ಟಿದ್ದೇವೆ. ಆ ರೀತಿಯಾದ ಒಂದು ಈ ಬ್ಯಾಂಕಿಗೂ ಮತ್ತು ನಮ್ಮ ಮಠಕ್ಕೂ ಕೂಡ ಒಂದು ರೀತಿಯಾದ ಸಂಬಂಧ ಇದೆ. ಅದಲ್ಲದೆ ಬ್ಯಾಂಕಿನ ಬಗ್ಗೆ ಹೇಳಬೇಕಂದ್ರೆ ಗ್ರಾಹಕರು ಮತ್ತು ಬ್ಯಾಂಕಿನ ಅಥವಾ ಬ್ಯಾಂಕ್ ಸಿಬ್ಬಂದಿ ವರ್ಗ ಅಥವಾ ಬ್ಯಾಂಕ್ ಇರಲಿ, ಇದರ ನಡುವೆ ಒಂದು ಸೇತುವೆ ಇದೆ. ಗ್ರಾಹಕರು ಮತ್ತು ಬ್ಯಾಂಕ್. ಗ್ರಾಹಕರು ಬ್ಯಾಂಕಿಗೆ ಬರಬೇಕಂದ್ರೆ ಆ ಸೇತುವೆ ಇದೆ. ಆ ಸೇತುವೆ ಏನಂದರೆ ಆ ವಿಶ್ವಾಸ. ಆ ವಿಶ್ವಾಸ ಒಂದಿದ್ದರೆ ಯಾವ ಜನರೂ ಕೂಡ ಬ್ಯಾಂಕಿಗೆ ಬಂದು ವ್ಯವಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಇಲ್ಲಿ ನೆರೆದಿರುವ ಎಲ್ಲ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಹಾಗೂ ನಿರ್ದೇಶಕರಿದ್ದಾರೆ, ಅಧ್ಯಕ್ಷರಿದ್ದಾರೆ. ಒಂದೇ ಒಂದು ವಿಷಯ ಏನೆಂದರೆ ವಿಶ್ವಾಸವನ್ನು ಕಳೀಲಿಕ್ಕೆ ಹೋಗಬೇಡಿ. ವಿಶ್ವಾಸವನ್ನು ಎಷ್ಟು ಗಟ್ಟಿಯಾಗಿ ಇಟ್ಕೊಳ್ತಿರಲ್ಲ ಅಷ್ಟೇ ಜನರು ಇಲ್ಲಿ ಬಂದು ನಿಮ್ಮ ಜೊತೆಗೆ ವ್ಯವಹಾರ ಮಾಡಲಿಕ್ಕೆ ಉದ್ಯುಕ್ತರಾಗ್ತಾರೆ. ಒಂದೊಮ್ಮೆ ವಿಶ್ವಾಸ ಡೋಲಾಯಮಾನ ಆದರೆ ಒಂದೇ ಒಂದು ವಿಷಯ ತಿಳಿದರೆ ಸಾಕು, ಹೀಗೀಗ ಆಗ್ತಾ ಇದೆಯಪ್ಪ ಅಂತ ತಕ್ಷಣ ಗೊತ್ತಾಕ್ಷಣ ಅವರು ತಮ್ಮ ವಿಚಾರವನ್ನು ಬದಲಾವಣೆ ಮಾಡ್ತಾರೆ. ಆದರೆ ಅದೇ ವಿಶ್ವಾಸ ಇದೆ, ಇಲ್ಲ ಶಿರ್ಸಿ ಬ್ಯಾಂಕ್ ಅಥವಾ ಶಿರ್ಸಿ ಅರ್ಬನ್ ಬ್ಯಾಂಕ್ನಲ್ಲಿ ನಾವು ಠೇವಣಿಗಿಟ್ಟರೆ ನಮ್ಗೆ ಯಾವ ರೀತಿಯಾದ ತೊಂದರೆ ಇಲ್ಲ ಎನ್ನುವ ವಿಶ್ವಾಸ ಜನರ ಮನಸ್ಸಿನಲ್ಲಿ ನಾಟುವಂತೆ ನೀವು ವ್ಯವಹಾರವನ್ನು ಮಾಡಬೇಕು. ಆ ರೀತಿಯಾದ ವ್ಯವಹಾರ ಆಗುವಂತೆ ದೇವರು ನಿಮಗೆ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದವನ್ನು ಮಾಡ್ತೇವೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೈವ ಸಹಾಯಕೃತ್. ಎಲ್ಲರಿಗೂ ಕೂಡ ದೇವರು ಸಹಾಯ ಮಾಡಲ್ಲ. ಸಹಾಯ ಯಾರಿಗೆ ಮಾಡ್ತಾನೆ ಅಂತ ಕೂಡ ಆ ಶ್ಲೋಕದಲ್ಲೇನೇ ಹೇಳಿದ್ದಾನೆ. ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ. ಈಗ ತಾನೇ ನಾವು ಅಧ್ಯಕ್ಷರು ಕೇಳಿದ್ವಿ, ನೀವು ಯಾವಾಗ ಅಧ್ಯಕ್ಷ ಪದವಿಯನ್ನು ಸ್ವೀಕಾರ ಮಾಡಿದ್ದು ಅಂತ. ಈಗ ತಾನೇ ಅವ್ರು ಹೇಳಿದ್ರು 2019ರಲ್ಲಿ ನಾವು ಅಧ್ಯಕ್ಷವನ್ನು ಸ್ವೀಕಾರ ಮಾಡಿದ್ದೇನೆ ಅಂತ. 2019ರಿಂದ 2024 ಅಂದರೆ ಕೇವಲ 5 ವರ್ಷದಲ್ಲಿ 1905ರಿಂದ 2019 ತನಕ ಅಂದರೆ 115 ವರ್ಷದಲ್ಲಿ 16 ಶಾಖೆಗಳಿತ್ತು. ಕೇವಲ 5 ವರ್ಷದಲ್ಲಿ ಈಗ ಹೊಸದಾಗಿ 6 ಶಾಖೆಗಳು ಈಗ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಉದ್ಘಾಟನೆಗೊಂಡಿದೆ. ಈಗ ತಾತ್ಪರ್ಯ ಏನಂದರೆ ಉದ್ಯಮ ಛಲ ಇರಬೇಕು, ಮಾಡಬೇಕೆನ್ನುವ ಹಂಬಲ ಇರಬೇಕು. ಹೊಸದಾಗಿ ಶಾಖೆಯನ್ನು ಮಾಡಬೇಕು, ಬೇರೆ ಬೇರೆ ಊರುಗಳಲ್ಲಿ ನಮ್ಮ ಶಾಖೆ ಉದ್ಘಾಟನೆಗೊಂಡು ಅಲ್ಲಿಯ ಜನರಿಗೆ ನಾವು ನಮ್ಮ ಬ್ಯಾಂಕಿನಿಂದ ಸೇವೆಯನ್ನು ಕಲ್ಪನೆ ಮಾಡಿ ಕೊಡಬೇಕು ಎನ್ನುವ ಆ ವಿಚಾರ, ಅದೇ ಒಂದು ಉದ್ಯಮ. ಅವ್ರಿಗೂ ನಾವು ಸಿದ್ದಾಪುರ ನಮ್ಮ ಸಮೀಪದಲ್ಲೇನಿದೆ ಅವ್ರಿಗೂ ಅವಕಾಶ ಮಾಡಿಕೊಡಬೇಕು.
ಉತ್ತರ ಕನ್ನಡದಲ್ಲಿ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಊರಿದೆ ಅಲ್ಲೂ ಕೂಡ ನಾವು ಅವಕಾಶ ಮಾಡಿಕೊಡಬೇಕು. ಈ ಭಾವನೆ ಇದ್ದರೆ ಮಾತ್ರ ಈ ರೀತಿಯಾದ ಶಾಖೆ ಉದ್ಘಾಟನೆ. ಇಲ್ಲ ನಾನು ಅಧ್ಯಕ್ಷನಾಗಿದ್ದೇನೆ ಸಾಕು, ಈಗ ಮತ್ತೆ ಬ್ರ್ಯಾಂಚ್ ಓಪನ್ ಮಾಡೋದು ಇದೆಲ್ಲ RBI ಅವ್ರು ಪರ್ಮಿಷನ್ ಕೊಡಬೇಕು, ಅವ್ರಿಗೆ ಕೊಡಲ್ಲ, ಇದು ಅದು ಡಾಕ್ಯುಮೆಂಟ್ಸ್ ಆ ಡಾಕ್ಯುಮೆಂಟ್ಸ್ ಯಾರಿಗೆ ಬೇಕು, ಇದೆಲ್ಲ ಎಷ್ಟಿದೆ ಅಷ್ಟೇ ನೋಡ್ಕೊಂಡು ಹೋದರೆ ಸಾಕಲ್ವಾ ಅಂತ ಹೀಗೆ ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕಾಗಿ ಉದ್ಯಮ ಮಾಡಬೇಕು ಎನ್ನುವ ಹಂಬಲ, ಉದ್ಯಮಂ ಸಾಹಸಂ ಧೈರ್ಯಂ, ಕೇವಲ ಮಾಡಿದರೆ ಸಾಲದು. ಅನೇಕ ರೀತಿಯಾದ ಅಡಚಣೆಗಳು ಬರುತ್ತೆ, ಅನೇಕ ರೀತಿಯಾದ ತಾಪತ್ರೆಗಳು ಬರುತ್ತೆ, ಕೆಲವೊಂದು ಡಾಕ್ಯುಮೆಂಟ್ಸ್ ಇರಲ್ಲ, ಕೆಲವೊಂದು ಈಗ ಇದೇ ನಿವೇಶನ ಪಡಿಲಿಕ್ಕೆ ಅನೇಕ ರೀತಿಯಾದ ಗೊಂದಲಗಳಿರುತ್ತೆ. ಆದರೆ ಸಂತೋಷ ಏನೆಂದರೆ ನಿಮ್ಮ ಸ್ವತಂತ್ರವಾದ ಶಾಖೆಯಲ್ಲಿ ಈಗ ಸಿದ್ದಾಪುರ ಬ್ರಾಂಚ್ ಓಪನ್ ಆಗಿದ್ದು ಇದೇ ಒಂದು ದೊಡ್ಡ ಹೆಮ್ಮೆ. ಅನೇಕ ಕಡೆಯಲ್ಲಿ ಬಾಡಿಗೆ ಇದರಲ್ಲಿ ನಾವು ನಿವೇಶನಗಳನ್ನು ಪಡಿಬೇಕು, ಆಮೇಲೆ 10 ವರ್ಷ ಆದ ನಂತರ ಇದು ಅದು ಅಂತ ತುಂಬ ವಿಚಾರಗಳು ಹೊರ ಬರುತ್ತೆ. ಆದರೆ ಸಿದ್ದಾಪುರದಲ್ಲಿ ತಮ್ಮದೇ ಸ್ವತಂತ್ರವಾದ ಕಟ್ಟಡದಲ್ಲಿ ಬ್ಯಾಂಕಿನ ವ್ಯವಹಾರ ಮಾಡಲಿಕ್ಕೆ ದೇವರು ಅನುಗ್ರಹ ಮಾಡಿದ್ದಾರೆ. ಇದೇ ತಿಳಿಸ್ತದೆ ಸಿದ್ದಾಪುರದಲ್ಲಿ ನಿಮಗೆ ಯಾವ ರೀತಿಯಾಗಿ ಲಕ್ಷ್ಮೀ ವೆಂಕಟರಮಣ ದೇವರ ಅನುಗ್ರಹ ಇದೆ ಅನ್ನೋದಕ್ಕೆ ಇದೇ ಒಂದು ಕಾರಣ. APMC ಯಾರ್ಡಿನಲ್ಲಿಯೇ ನಿಮಗೆ ಈ ರೀತಿಯಾದ ಬ್ಯಾಂಕಿನ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಈಗ ನಾವು ಬರುವಾಗ ಸೆಂಟ್ ಮಿಲಾಗ್ರೆಸ್ ಇದೆ, ICICI ಬ್ಯಾಂಕ್, ಎಲ್ಲ ಬ್ಯಾಂಕನ್ನು ದಾಟಿ ಇಲ್ಲಿ ಬರ್ತಾ ಇದ್ದೇವೆ. ಅವ್ರದ್ದೆಲ್ಲವೂ ಅಲ್ಲೇ ಹೊರಗಡೆ ಇದೆ, ನಿಮ್ಮದು APMC ಯಾರ್ಡ್ನಲ್ಲಿಯೇ ಇದೆ. ಆ ಶಾಖೆಗಳು ಇದಕ್ಕಿಂತ ಪೂರ್ವದಲ್ಲೇ ಉದ್ಘಾಟನೆಗೊಂಡಿದೆ. ಆದರೆ ಅವ್ರಿಗೆ ಸಿಗದೇ ಇರುವ ಜಾಗ ನಿಮ್ಗೆ ಸಿಕ್ಕಿದೆ ಅಂದರೆ ನಮ್ಮ ಲಕ್ಷ್ಮೀ ವೆಂಕಟರ ದೇವರ ಅನುಗ್ರಹ ನಿಮಗಿದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ. ಕೇವಲ ಮಾಡಬೇಕೆನ್ನುವ ಹಂಬಲ ಇದ್ದರೆ ಸಾಲದು, ಅದನ್ನು ಕಾರ್ಯಪ್ರವೃತ್ತ ಮಾಡಲಿಕ್ಕೆ ಯಾವ ರೀತಿಯಾದ ನಾವು ಯೋಜನೆಗಳನ್ನು ಮಾಡಬಹುದು, RBIದಿಂದ ಹೇಗೆ ಪರ್ಮಿಷನನ್ನು ತಗೋಬಹುದು ಎನ್ನುವುದನ್ನು ನಾವು ತಿಳ್ಕೊಂಡು ನಾವು ಪತ್ರ ವ್ಯವಹಾರ ಮಾಡಿದರೆ ಅದರಲ್ಲಿ ನಮಗೆ ಯಶಸ್ಸು ಸಿಗತ್ತೆ. ಕೆಲವೊಂದು ವಿಚಾರಗಳಿರುತ್ತೆ ಪತ್ರ ವ್ಯವಹಾರ ಮಾಡುವಾಗ ಅಥವಾ ಬೇರೆ ಇಲ್ಲಿ ನೋಡಿ, ಈಗ ATMಗಿನ್ನೂ ಪರ್ಮಿಷನ್ ಸಿಕ್ಕಿಲ್ಲ, ಆದರೆ ATM ಮಾಡಿ ಆಗೇ ಇದೆ, ATM ಆಲ್ರೆಡಿ ಓಪನ್ ಆಗಿದೆ, ಕೇವಲ ಪರ್ಮಿಷನ್ ಅಷ್ಟೇ ಬೇಕು. ಅಂದರೆ ಮೊದಲಿಗೇ ಬುದ್ಧಿ ಆಲೋಚನೆ ಮಾಡಿ ನಮ್ಗೆ ಸಿಗತ್ತೆ ಅನ್ನೋ ವಿಶ್ವಾಸ ಅವ್ರಿಗಿದೆ. RBI ಯಾವಾಗ ನಮಗೆ ಶಾಖಾ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ATMಗೂ ಕೂಡ ನಮಗೆ ಅವರು ಹಸಿರು ನಿಶಾನೆ ಕೊಡ್ತಾರೆ ಎನ್ನುವ ಭಾವನೆ ಅವ್ರಿಗಿದೆ. ಆ ರೀತಿಯಾದ ಬುದ್ಧಿಯನ್ನು ಮೊದಲಿಗೇ ಉಪಯೋಗಿಸಿ, ಇಲ್ಲ ಅವ್ರ ಪರ್ಮಿಷನ್ ಬರಲಿ, ಪರ್ಮಿಷನ್ ಬಂದ ನಂತರ ನಾವು ಆಮೇಲೆ ನಿವೇಶನನ ನೋಡಿ ಆಮೇಲೆ ಅದನ್ನು ಯಂತ್ರವನ್ನು ಇಡೋಣ, ಇಲ್ಲ ಮೊದಲಿಗೇ ಯಂತ್ರ ಇಟ್ಟುಬಿಟ್ಟಿದ್ದಾರೆ, ಹಣ ಮಾತ್ರ ಇಡಬೇಕಾಗಿದೆ ಅಷ್ಟೇ, ಉಳಿದಿದ್ದೆಲ್ಲ ಮಾಡಿ ಇಟ್ಟಿದ್ದಾರೆ. RBI ಒಂದು ಪರ್ಮಿಷನ್ ಸಿಕ್ಕರೆ ಆಮೇಲೆ ATMಯಿಂದ ಕೂಡ ಈ ರೀತಿಯಾಗಿ ಬುದ್ಧಿ ವಿಚಾರ ನಾವು ಹೇಗೆ ಕಾರ್ಯಯೋಜನೆ ಮಾಡ್ಬೋದು, ನಮ್ಮ ಬುದ್ಧಿಯನ್ನು ನಾವು ಹೇಗೆ ಉಪಯೋಗಿಸ್ಬೋದು. ಆದ್ದರಿಂದ ಬುದ್ಧಿ ಶಕ್ತಿ ಪರಾಕ್ರಮ ಎರಡು ರೀತಿಯಾದ ಶಕ್ತಿ ಬೇಕು. ಒಂದು ಸಿಬ್ಬಂದಿ ವರ್ಗಗಳ ಶಕ್ತಿ, ಅವರೇ ಮುಖ್ಯ. ಸಿಬ್ಬಂದಿ ವರ್ಗಗಳೇ ಇಲ್ಲದೇ ಇದ್ದರೆ ಬ್ಯಾಂಕ್ ವ್ಯವಹಾರ ಮಾಡಲಿಕ್ಕಾಗಲ್ಲ. ಈಗ ಕೃತಕ ಬುದ್ಧಿ ಮತ್ತು AI ಎಲ್ಲ ಹೊಸದಾಗಿ ಬರ್ತಾ ಇದೆ. ಆದರೆ ಏನೂ ಇದ್ದರೂ ಕೂಡ ಲೋನ್ ತಗೊಳ್ಳುವಾಗ ಕೃತಕ ಬುದ್ಧಿ ಮತ್ತು ಉಪಯೋಗಿಸ್ಲಿಕ್ಕೆ ಬರಲ್ಲ. ಲೋನ್ ಪಡೆಯುವಾಗ ಯಾರಾದರೂ ಒಬ್ಬ ಮನುಷ್ಯ ಬಂದೇ ಕನ್ವಿನ್ಸ್ ಮಾಡಬೇಕಾಗತ್ತೆ. ಅಲ್ಲಿ AI ಬಂದು 8% ನಾನು ಕೇಳಲ್ಲ, ಅದು 8 ಹೇಳೋದು, ಅದು ಕಡಿಮೆ ಮಾಡಲ್ಲ ಜಾಸ್ತಿನೂ ಮಾಡಲ್ಲ. ಆದರೆ ಯಾರಾದರೂ ಒಬ್ಬ ವ್ಯಕ್ತಿ ಅಲ್ಲಿದ್ದರೆ ನನಗೆ 8 ಆಗಲ್ಲ, 7.25 ಆದರೆ ನಾನು ಲೋನ್ ತೆಗಿಳ್ತೋನೆ, ಅಂದರೆ ಲೋನ್ ಪಡಿಬೋದು ಅಥವಾ ಠೇವಣಿ ಇಡ್ತೇನೆ, ಆಯ್ತಪ್ಪ 7.25ಕ್ಕೆ ನಾನು ಮಾಡಿಕೊಡ್ತೇನೆ ಅಂತ ಒಬ್ಬ ಮನುಷ್ಯನಿದ್ರೇ ಕಾರ್ಯ ಆಗತ್ತೆ, ಅಲ್ಲಿ AI ಇದ್ದರೆ ಆಗಲ್ಲ. ಆದ್ದರಿಂದ ಸಿಬ್ಬಂದಿ ವರ್ಗಗಳ ವಾಕ್ಚಾತುರ್ಯ, ಅವರು ಯಾವ ರೀತಿಯಾಗಿ ಜನರನ್ನು ಹೊಂದಾಣಿಕೆ ಮಾಡ್ತಾರೆ, ಯಾವ ರೀತಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ, ಅದರ ಮೇಲೆ ಬ್ಯಾಂಕಿನ ವ್ಯವಹಾರ ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇವತ್ತಿನ ವಿಶೇಷ ಏನಂದರೆ, ಮೂಲ ಈ ನಮ್ಮ ಶಿರ್ಸಿ ಅರ್ಬನ್ ಬ್ಯಾಂಕಿನ ಮೂಲ ಸ್ಥಾಪನೆಯು ಕೂಡ ಡಿಸೆಂಬರ್ ಮಾಸನಲ್ಲೇ ಆಗಿತ್ತು. ಸಿದ್ದಾಪುರ ಶಾಖೆಯೂ ಕೂಡ ಡಿಸೆಂಬರ್ ಮಾಸನಲ್ಲೇ ಆಗ್ತಾ ಇದೆ. ಇನ್ನು 3 ದಿನ ಆದರೆ 119 ವರ್ಷ
ಕಳೆದು 120 ಸಂವತ್ಸರಕ್ಕೆ ಕಾಲಿಡ್ತೀರಾ ನೀವು. ಇನ್ನೇ 3 ದಿನ, ಇವತ್ತು 18, 21 ಡಿಸೆಂಬರಿಗೆ 119 ವರ್ಷ ಪರಿಪೂರ್ಣಗೊಂಡು 120ನೇಗೆ ನೀವು ಕಾಲಿಡ್ತಾ ಇದ್ದೀರಾ. ಅಂತಹ ಶುಭ ಸಂದರ್ಭದಲ್ಲಿಯೇ ಸಿದ್ದಾಪುರ ಶಾಖಾ ಉದ್ಘಾಟನೆ ಆಗ್ತಾ ಇದೆ. ಅದಲ್ಲದೆ ಮಾರ್ಗಶೀರ್ಷ ಕೃಷ್ಣ ತೃತೀಯ, ನಮ್ಮಲ್ಲಿ 5 ರೀತಿಯಾದ ತಿಥಿಗಳು ಉಂಟು: ನಂದ, ಭದ್ರ, ವಿಜಯ, ರಿಕ್ತ, ಪೂರ್ಣ. ಆದರೆ ಇವತ್ತಿನ ಇದು ತೃತೀಯ, ನಂದ, ಭದ್ರ, ವಿಜಯ. ಅಂದರೆ ತೃತೀಯ ತಿಥಿ ಇದು ವಿಜಯ ತಿಥಿಯ ಸಂಕೇತ. ಆದ್ದರಿಂದ ವಿಜಯ ತಿಥಿಯಂದೇನೆ ನಿಮಗೆ ವಿಜಯವಾಗಬೇಕೆನ್ನುವ ದೇವರ ಅನುಗ್ರಹದಿಂದ ಇವತ್ತಿನ ಮುಹೂರ್ತದಂದು ಉದ್ಘಾಟನೆಗೊಂಡಿದೆ. ಅದಕ್ಕಾಗಿ ನಾವು 18ನೇ ತಾರೀಖನ್ನು ನಿಶ್ಚಯ ಮಾಡಿದ್ವಿ. ನಾವು ಶಿರಸಿಯಲ್ಲಿ 7 ದಿನಗಳ ವಾಸ್ತವ್ಯಕ್ಕೆ ಇದ್ದರೂ ಕೂಡ ಮಧ್ಯದಲ್ಲಿ ಎಂದಿಗೆ ಬರದೆ ಇವತ್ತಿನ ದಿನ ಬರಲಿಕ್ಕೆ ಕಾರಣ ಅಂದರೆ ಇವತ್ತು ವಿಜಯ ತಿಥಿ ಇದೆ. ನಮ್ಮ ಈ ಶಾಖೆಗೂ ವಿಜಯವಾಗಬೇಕು ಎನ್ನುವಗೋಸ್ಕರವಾಗಿ ಹಿಂದೆ ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದಲ್ಲದೆ ಬರುವಾಗ ನಾವು ಕೇವಲ ನಾವು ಮಾತ್ರ ಬಂದಿಲ್ಲ, ನಮ್ಮ ಪಟ್ಟದ್ದೇವರು ಕೂಡ ಈ ಶಾಖೆಗೆ ಬಂದು ಅನುಗ್ರಹ ಮಾಡುವಂತೆ ಆಗಿದೆ. ಆದರೆ ಮಧ್ಯದಲ್ಲಿ ಏನಾದರೂ ಬಂದಿದ್ದರೆ ಕೇವಲ ನಾವು ಗುರುಗಳಷ್ಟೇ ಬರ್ಬೋದಾಗಿತ್ತು. ಆದರೆ ಇವತ್ತು ಕೇವಲ ಗುರು ಅಲ್ಲ, ಹರಿಗುರುಗಳ ಆಗಮನ ಇಲ್ಲಿ ಆಗಿದೆ. ಇವತ್ತಿನ ನಕ್ಷತ್ರ ಪುಷ್ಯ ನಕ್ಷತ್ರ. 27 ನಕ್ಷತ್ರಗಳಲ್ಲಿ ಅತಿ ಶ್ರೇಷ್ಠವಾದ ಅತ್ಯಂತ ಪ್ರಾಮುಖ್ಯವುಳ್ಳ ನಕ್ಷತ್ರ ಅಂದರೆ ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರದಲ್ಲಿ ಯಾವುದೇ ಕಾರ್ಯವನ್ನು ಮಾಡಿ ನೀವು, ಸಿದ್ಧಂತಿ ಕಾರ್ಯಾಣಿ ಕೃತಾನಿ ಪುಷ್ಯೆ ಅಂತ ಹೇಳಿದ್ದಾರೆ. ಪುಷ್ಯ ನಕ್ಷತ್ರದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡಿದರೂ ಕೂಡ ಅದು 100ಕ್ಕೆ 100 ಸಿದ್ಧವಾಗಲೇಬೇಕು. ಇದಲ್ಲದಿದ್ದು ಸಿದ್ಧಾಪುರ, ಇಲ್ಲಂತೂ ಸಿದ್ಧವಾಗಲೇಬೇಕು, ಅದರಲ್ಲಿ ಯಾವ ರೀತಿಯಾದ ಸಂಶಯವೇ ಇಲ್ಲ. ಆದ್ದರಿಂದ ಇವತ್ತಿನ ದಿನ ಇಂತಹ ಶುಭ ಮುಹೂರ್ತದಲ್ಲಿ ಈ ಶಾಖೆಯ ಉದ್ಘಾಟನೆ ಆಗಿದೆ. ಇಲ್ಲಿಯ ಬ್ಯಾಂಕ್ ಸಿಬ್ಬಂದಿ ವರ್ಗದವರು, ನಿರ್ದೇಶಕ ಮಂಡಳಿಯವರು ಹಾಗೂ ಇಲ್ಲಿಯ ಸಿದ್ದಾಪುರ ಗ್ರಾಮದ ಎಲ್ಲ ಊರಿನ ಎಲ್ಲ ಜನರು ಕೂಡ ಗುರುಗಳ ಆಗಮನ ನಿಮಿತ್ತ ಹೃತ್ಪೂರ್ವಕವಾಗಿ ನೀವು ಪುನಃ ಸ್ವಾಗತವನ್ನು ಮಾಡಿರುವ ಬಗ್ಗೆ ಸಂತೋಷವನ್ನು ಅಭಿವ್ಯಕ್ತಪಡಿಸುತ್ತಾ, ಮುಂದಿನ ದಿನಗಳಲ್ಲಿ ಈ ಬ್ಯಾಂಕಿನ ಇನ್ನೂ ಅನೇಕ ಹಲವು ಶಾಖೆಗಳು ಉದ್ಘಾಟನೆ ಆಗುವಂತೆ ಆಗಬೇಕು. 22 ಆಗಿದೆ, ಆಮೇಲೆ 25 ಆಗಬೇಕು. ಅದೇ ರೀತಿಯಾಗಿ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಶಾಖೆಗಳು ಅಭಿವೃದ್ಧಿಯಾಗಿ ಮುಂದಿನ ದಿನ ನಮ್ಮ ಗೋವಾ ರಾಜ್ಯಕ್ಕೂ ನೀವು ಕೂಡ ಬರಬೇಕು. ಯಾಕಂದರೆ ನಮ್ಮ ಸಮಾಜದವರು, ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದವರು, ಇವರೆಲ್ಲರೂ ಕೂಡ ಮೂಲತಃ ಗೋಮಾಂತಕದಲ್ಲಿ ಕೂಡ ನೆಲೆ ನಿಂತು ಆಮೇಲೆ ಪೋರ್ಚುಗೀಸರ ಕಾಲದಿಂದ ಆಮೇಲೆ ಕುಮಟಾ, ಭಟ್ಕಳ ಆ ಶಹರಿಗೆ ಅವರು ವಲಸೆ ಆಗುವ ಸಂದರ್ಭ ಬಂತು. ಇಲ್ಲಾಂದರೆ ಮೂಲತಃ ಎಲ್ಲರೂ ಕೂಡ ಗೋಮಾಂತಕದವರೇ. ಆಮೇಲೆ ಗೋಮಾಂತಕದಿಂದ ಪೋರ್ಚುಗೀಸರ ದಬ್ಬಾಳಿ ಅತ್ಯಾಚಾರದಿಂದ ಆಮೇಲೆ ಅನೇಕ ಕರ್ನಾಟಕ ಭಾಗಕ್ಕೆ ಬರಬೇಕಾಯಿತು. ಆಮೇಲೆ ಕರ್ನಾಟಕದ ಘಟ್ಟದ ಕೆಳಗಡೆ ಕುಮಟಾ, ಅಲ್ಲಿಂದ ಆಮೇಲೆ ಉದ್ಯಮಕ್ಕಾಗಿ ಆಮೇಲೆ ಶಿರಸಿಗೆ ಬಂದರು. ಸಾಗರ, ಸಿದ್ದಾಪುರ ತಮ್ಮ ಉದ್ಯೋಗಕ್ಕಾಗಿ, ತಮ್ಮ ಹೊಟ್ಟೆಪಾಡಿಗಾಗಿ ಆಮೇಲೆ ಕುಮಟಾ ಎಲ್ಲವನ್ನು ಬಿಟ್ಟು ಆಮೇಲೆ ಶಿರಸಿಗೆ ಬಂದಿರುವ ಎಲ್ಲ ವಿಚಾರ ತಮಗೆಲ್ಲರಿಗೂ ಗೊತ್ತು. ಆದ್ದರಿಂದ ನಾವು ಅವ್ರಿಗೂ ಹೇಳ್ತಾ ಇದ್ದೇವೆ, ನಿಮ್ಮ ಮೂಲ ಗೋಮಾಂತಕ, ಆದ್ದರಿಂದ ಅಂತರ ರಾಜ್ಯಕ್ಕೂ ನಿಮಗೆ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗಲಿ ಹಾಗೂ ಗೋವಾದಲ್ಲಿ ನಿಮ್ಮ ಪ್ರಥಮ ಶಾಖೆ ಉದ್ಘಾಟನೆ ಆಗುವಂತೆ ದೇವರ ಅನುಗ್ರಹ ಮಾಡಿಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದವನ್ನು ಮಾಡುತ್ತಾ ನಮ್ಮ 2 ಮಾತುಗಳಿಂದ ನಾವು ಮಂಗಲವನ್ನು ಹಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.